ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 10 ಇಂಚ್ ಸ್ಲೀವ್ಸು ಯಾವ ರೀತಿ ಅಂದರೆ ಯಾವ ಮೆಥಡಲ್ಲಿ ಕಟ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ಥರ ಒಂದು ಕಟ್ ಮಾಡಬೇಕು ಅನ್ನೋದನ್ನು ಇವಾಗ ತೋರಿಸ್ತೀನಿ ನಾನು. ಈಗ ಸ್ಲೀವ್ಸ್ ಲೆಂತ್ ಬಂದು 11 ಇಂಚ್ ಇದೆ. ಈ 11 ಇಂಚ್ ತೊಗೋಬೇಕು ಅಂತಂದರೆ ನೀಟಾಗಿ 11 ಇಂಚ್ ತೊಗೊಂಡಿದ ನಂತರ ನಾವು ಮೇನ್ ಮಾಡಬೇಕಾಗಿರೋಂಥದ್ದು ನಾವು ಆರ್ಮಲ್ ಹತ್ರ ಎಷ್ಟು ಇಕ್ಕೋಬೇಕು ಶೇಪು ಅನ್ನೋದನ್ನ ಈಗ ಮಾರ್ಕ್ ಮಾಡ್ಕೊಳ್ಳಿ ನೀಟಾಗಿ. ಒಂದು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಈಗ 11 ಇಂಚ್ಗೆ. ಮತ್ತು ಎಕ್ಸ್ಟ್ರಾ ಒಂದು 1/4 ಇಂಚು ಸ್ಟಿಚಿಂಗಿಗೆ ಅಂತ ಬಿಟ್ಕೊಳ್ಳಿ. ಅರ್ಧ ಇಂಚ್ ಬಿಟ್ಕೊಂಡ್ರು ಓಕೆ. ಇದು ಲೈನಿಂಗ್ ಆಗಿರೋದ್ರಿಂದ 1/4 ಇಂಚ್ ಸಾಕಾಗುತ್ತೆ. ಪ್ಲೈನ್ ಆದರೆ ಮಾತ್ರ ಅರ್ಧ ಇಂಚ್ ಬೇಕಾಗುತ್ತೆ. ಈಗ 2 ಮಾರ್ಕ್ ಹಾಕಿದ ನಂತರ ಇದು ಸ್ಲೀವ್ಸು ಲೂಸ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಎಕ್ಸ್ಟ್ರಾ ಅದನ್ನು ರೆಡಿ ಮಾಡ್ಕೊಳ್ಳಿ. ನಂತರ ಈಗ ಈ ಬ್ಲೌಸ್ ಮೆಜರ್ಮೆಂಟ್ ಮೇಲೆ ನಾನು ತೊಗೊಂಡು 3 ಇಂಚ್ ನಾನು ಬಿಡ್ತೀನಿ ಅಷ್ಟೇ ಅಲ್ಲಿ ಇದ್ರ ಆರ್ಮಲ್ ಹತ್ರ ನೋಡಿ. ಈಗ ಅದಕ್ಕೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಆರ್ಮಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಯಾವತ್ತೇ ಆಗಲಿ ಬ್ಲೌಸು ಉಲ್ಟಾ ಮಾಡಿದರೆ ನಾವು ಆರ್ಮಲ್ ಚೆಕ್ ಮಾಡ್ಕೊಬೇಕಾಗುತ್ತೆ. ಮತ್ತು ನಾವು ಸೀದಾ ಇದರಲ್ಲಿ ನಾವು ಚೆಕ್ ಮಾಡೋಕ್ಕೆ ಹೋದರೆ ಅದು ವೇರಿಯೇಷನ್ ಬರುತ್ತೆ ನೋಡಿ. ಈಗ ಚೆಕ್ ಮಾಡ್ಕೊಂಡಿದ ನಂತರ ಆರ್ಮಲ್ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಶೇಪ್ ಹಾಕ್ಕೊಳ್ಳಿ. ಈಗೆಲ್ಲನೂ ಆನ್ಲೈನಲ್ಲಿ ಶೇಪ್ದು ಸ್ಕೇಲೇ ಸಿಗ್ತಾ ಇದೆ. ಅದು ತೊಗೊಂಡ್ರೆ ಉತ್ತಮ. ಇಲ್ಲಾಂದರೆ ನೀವು ಕೈಯಲ್ಲೇ ಹಾಕ್ತೀವಿ ಅಂದ್ರೂ ಅದು ಓಕೆ, ನಿಮಗೆ ಪರ್ಫೆಕ್ಟಾಗೇ ಇರುತ್ತೆ. ಈಗ ನೋಡಿ ಕಟ್ಟಿಂಗ್ ಎಲ್ಲ ಹಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ದಪ್ಪ ಇರೋರಿಗೆ ನೀವು 3.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಶೇಪ್ ಕೂತ್ಕೊಳ್ಳುತ್ತೆ. ಎಲ್ಲೂ ಸಹ ಒಂದು ರಿಂಕಲ್ಸ್ ಬರಲ್ಲ ಅಂತಲೇ ಹೇಳ್ಬೋದು. ಈಗ ಇದೆಲ್ಲ ರೆಡಿ ಆಯಿತು. ಮತ್ತು ಫ್ರಂಟ್ಗೆ ಚಟ್ಕ ಹೊಡ್ಕೊತಾ ಇದ್ದೀನಿ ನೋಡಿ. ಇದೇನು ಎಕ್ಸ್ಟ್ರಾ ಇದೆಯೋ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳಿ. ಶೇಪ್ ಇಷ್ಟು ಬರಬೇಕು. ಇದು ಪರ್ಫೆಕ್ಟ್ ಸ್ಲೀವ್ಸ್ ಕಟ್ಟಿಂಗ್ ಅಂತ ಹೇಳ್ಬೋದು.